ನಮಸ್ಕಾರ ಎಲ್ಲರಿಗೂ ಬೋಸ್ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ ಜಸ್ಟಿನ್ ಬರ್ತಿದೆ ಬಿಗ್ ಬ್ರೇಕಿಂಗ್ ಅಪ್ಡೇಟು, ಸ್ಯಾಡ್ ಅಪ್ಡೇಟು. ನಮ್ಮ CB ಕಡೆಯಿಂದ ಒಂದು ಹೊಸ ರಿಪ್ಲೇಸ್ಮೆಂಟು ಆಗಿದೆ. ಕೋರೆ ಉಣ್ಕೊಂಡು ಹೋಗ್ತಿದೆ ಗುರು ನಮ್ಮ RCBದು. ಎಷ್ಟು ರಿಪ್ಲೇಸ್ಮೆಂಟ್ಗಳನ್ನ ನೋಡ್ಬಿಟ್ಟಿದ್ದು ನಮ್ಮ RCB ವುಮೆನ್ಸ್ ಟೀಮು. ನಾಳೆಯಿಂದ ಮ್ಯಾಚು ಸ್ಟಾರ್ಟ್ ಆಗಿದೆ WPLದು. ಇಲ್ಲಿ ನೋಡ್ತವ್ರೆ ರಿಪ್ಲೇಸ್ಮೆಂಟ್ ಮೇಲೆ ರಿಪ್ಲೇಸ್ಮೆಂಟ್ ಆಗ್ತಾನೆ ಇದೆ. ಸೊ ಒಂದು ದಿನ ಇದ್ದಂಗೆ ರಿಪ್ಲೇಸ್ ಮಾಡಿದ್ದಾರೆ ನೋಡಿ. ಯಾರಿಗೆ ಏನಾಗಿದೆ ಅಂದರೆ ಆಶಾ ಶೋಭಣ್ಣ ಅವರು ಇವಾಗ ರೋಲ್ಡ್ ಔಟು. ನಮ್ಮ RCBಯ ಮೈನ್ ಸ್ಪಿನ್ನರು, ಮೈನ್ ಅಸ್ತ್ರ. ಈ ಕಡೆ ಮೊಲಿನಿ ಅವರು ರೋಲ್ಡ್ ಔಟ್ ಆದರು, ಈ ಕಡೆ ಇವರು ರೋಲ್ಡ್ ಔಟ್ ಆದರು. ಇಬ್ಬರು ಮೈನ್ ಅಸ್ತ್ರವಾಗಿದ್ರು ನಮಗೆ RCB ಸ್ಪಿನ್ ಆಡೋಕ್ಕಂತ ಬಂದಾಗ. ಸೊ ಇಬ್ಬರು ಕೂಡ ಮುಗ್ಕೊಂಡು ಹೋದರು. ಏನಾಗಿದೆ ಅಂತ ಕೇಳಿದ್ರೆ ಇಂಜುರಿ ಆಗಿದೆ ಅಂತ ಗುರು. ಇಂಜುರಿಯಿಂದ ಅವ್ರನ್ನ ರಿಕವರ್ ಆಗಿಲ್ವಂತೆ. ನಾನು ಇದ್ರ ರಿಲೇಟೆಡ್ ನಿಮಗೆ ಆಲ್ರೆಡಿ ಅಪ್ಡೇಟ್ನ ಕೊಟ್ಟಿದ್ದೆ ಒಂದೆರಡು ದಿನದ ಹಿಂದೆ. ಆಶಾ ಶೋಭಣ್ಣ ಅವರಿಗೆ ಇಂಜುರಿ ಆಗಿದೆ, ಅವ್ರು ರಿಕವರ್ ಆಗ್ತಿದ್ದಾರೆ ಅಂತ. ಆ್ಯಂಡ್ ಶ್ರೇಯಾಂಕಾ ಪಾಟೀಲ್ ಕೂಡ ಇಂಜುರಿ ಆಗಿದೆ, ರಿಕವರ್ ಆಗ್ತಾರೆ. ಪೆರಿಗೂ ಕೂಡ ಸ್ವಲ್ಪ ನಿಗಲ್ಲಿದೆ ಅಂತ ಹೇಳಿದ್ದೆ. ಸೊ ಅದರಲ್ಲಿ ಇವಾಗ ಆಶಾ ಶೋಭಣ್ಣ ಅವರು ರೂಲ್ಡ್ ಔಟ್ ಆಫ್ ದ ಟೂರ್ನಮೆಂಟ್ ಅಂತ RCB ಅಫಿಷಿಯಲ್ ಅಪ್ಡೇಟ್ನ ಕೊಟ್ಬಿಟ್ಟಿದೆ. ಆ್ಯಂಡ್ ಮುಂಬೈ ಇಂಡಿಯನ್ಸು ಕೂಡ ಒಂದು ಅಪ್ಡೇಟ್ನ ಕೊಟ್ಟಿದೆ. ಪೂಜಾ ವಸ್ತ್ರಾಕರ್ ಅವರು ಮೈನ್ ಬೌಲರು ಮುಂಬೈ ಇಂಡಿಯನ್ಸ್ಗೆ, ಇವರು ಇವಾಗ ರೋಲ್ಡ್ ಔಟ್ ಆಗಿರೋದ್ರಿಂದ ಅವರು ಹೊಸೊಬ್ಬ ಪ್ಲೇಯರ್ನ ತಗೊಂಡಿದ್ದಾರೆ. ಪರುಣಿಕಾ ಸಿಸೋದಿಯಾ ಅವ್ರನ್ನ ತಗೊಂಡಿದ್ದಾರೆ. ಸೊ ನೋಡೋಣ ಇವ್ರು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇದು ಕೂಡ ಇವತ್ತೇ ಅನೌನ್ಸ್ ಆಗಿರೋದ್ರಿಂದ ಟೂರ್ನಮೆಂಟ್ ಒಂದು ದಿನ ಇದಾಗಿರೋ ಸ್ಟಾರ್ಟ್ ಆಗೋದಕ್ಕೆ ಈ ಎರಡು ರಿಪ್ಲೇಸ್ಮೆಂಟ್ಗಳನ್ನ ಎರಡು ಟೀಮ್ಗಳು ಕೂಡ ಅನೌನ್ಸ್ ಮಾಡಿದ್ದಾರೆ. ನಮ್ಮ RCB ತಗೊಂಡಿರುವಂಥ ರಿಪ್ಲೇಸ್ಮೆಂಟ್ ಯಾರು ಅಂತ ಅಂದರೆ ಇಟ್ಸ್ ವಿಕೆಟ್ ಕೀಪರ್ ಬ್ಯಾಟರು, ರೈಟ್ ಹ್ಯಾಂಡ್ ವಿಕೆಟ್ ಕೀಪರ್ ಬ್ಯಾಟರು ನುಜಾಟ್ ಪರ್ವೀನ್ ಅಂತ ತಗೊಂಡಿದ್ದಾರೆ. ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿದ್ರ ನುಜಾಟ್ ಪರ್ವೀನ್. ಇವರು ಬಂದ್ಬಿಟ್ಟು ಮಧ್ಯಪ್ರದೇಶನ ಕ್ರಿಕೆಟರು. ಕರೆಕ್ಟ್ ಅಲ್ಲ? ಹೌದು, ಮಧ್ಯಪ್ರದೇಶನ ಕ್ರಿಕೆಟರು. 28 ವರ್ಷ ಇವರಿಗೆ. ಸೊ ಇವರೇನು ಅಂತ ಹೆವಿ ಆಡ್ಬಿಟ್ಟಿದ್ದಾರೆ ಅಂತ ಏನಿಲ್ಲ. ಏನು ಹೆವಿ ಆಡಿಲ್ಲ ಅಂತಂದರೆ ಹೆಂಗ್ ರಿಕಗ್ನಿಷನ್ ಸಿಕ್ತು ಇವ್ರಿಗೆ ಅಂತಂದರೆ ಆಡಿದ್ದಾರೆ ಇವರು. ಏನು ಅಂಡರ್-19 ಏನೋ ಮಧ್ಯಪ್ರದೇಶ್ ವುಮೆನ್ಸ್ಗೆ ಆಡಿದ್ದಾರೆ, ಜೊತೆಗೆ ಇಂಡಿಯನ್ ವುಮೆನ್ಸ್ಗೂ ಕೂಡ ಆಡಿದ್ದಾರೆ. ಬಟ್ WPL ಅಂತ ಬಂದಾಗ ಯಾವುದೇ ಮ್ಯಾಚ್ನ ಇವರು ಆಡಿಲ್ಲ. ಇದೇ ಫಸ್ಟ್ ಮ್ಯಾಚ್ ಆಗುತ್ತೆ. ಇನ್ ಕೇಸ್ ಏನಾದ್ರು ಆಪರ್ಚುನಿಟಿ ಸಿಕ್ತು ಅಂತ ಅಂದರೆ WPL ಅಲ್ಲ, ವುಮೆನ್ಸ್ T20 ಅಂತ ಬಂದಾಗ 5 ಮ್ಯಾಚ್ನ ಇವರು ಆಡಿದ್ದಾರೆ. 5 ಮ್ಯಾಚಲ್ಲಿ ವುಮೆನ್ಸ್ T20 ಇಂಟರ್ನ್ಯಾಷನಲ್ಸ್ ಇಲ್ಲಿ 1 ರನ್ನ ಹೊಡೆದಿದ್ದಾರೆ. ಅಂದರೆ ಅವ್ರಿಗೆ ಅಷ್ಟನಾಗಿ ಬ್ಯಾಟಿಂಗ್ ಕೂಡ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. 5 ಮ್ಯಾಚಲ್ಲಿ 1 ಇನ್ನಿಂಗ್ಸ್ ಇವರಿಗೆ ಬ್ಯಾಟಿಂಗ್ ಸಿಕ್ಕಿದೆ. 1 ಇನ್ನಿಂಗ್ಸಲ್ಲಿ 1 ರನ್ನ ಹೊಡೆದಿದ್ದಾರೆ ಅಷ್ಟೇ, ಬೇರೆ ಏನು ಇಲ್ಲ. ಅವ್ರು ಹೇಳ್ಕೊಳ್ಳುವಂಥ ಸ್ಟ್ಯಾಟ್ಸು ಏನು ಸಿಗ್ತಾ ಇಲ್ಲ ನಮಗೆ. ಇವಾಗ ರೀಸೆಂಟಾಗಿ ಬಂದಿರುವಂಥ ಪ್ಲೇಯರ್ ಅಂತ ಹೇಳಬೇಕು. 28 ವರ್ಷ ಇವರಿಗೆ. ಆ್ಯಂಡ್ ಏನೋ ಸ್ಟ್ಯಾಟ್ಸ್ ಏನು ಸಿಗ್ತಿಲ್ಲ. ಆ್ಯಂಡ್ ವಿಕೆಟ್ ಕೀಪರ್ ಬ್ಯಾಟರ್ ಇವರು ಜಸ್ಟ್ ತೊಗೊಂಡಿರೋದು ರಿಚಾ ಘೋಷ್ ಅವರ ಬ್ಯಾಕಪ್ ಆಗಿ ಏನೋ ಥರ ಕಾಣಿಸ್ತಾ ಇದೆ. ಕಾಣಿಸೋದಲ್ಲ, ರಿಚಾ ಘೋಷ್ ಅವರ ಬ್ಯಾಕಪ್ಪೇನೆ. ಇಲ್ಲಿ ಆಶಾ ಶೋಭಣ್ಣಗೆ ಬ್ಯಾಕಪ್ ತಗೊಳಕ್ಕಿಂತ ಇವರಿಗೆ ಬ್ಯಾಕಪ್ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಒಟ್ಟಿನಲ್ಲಿ RCB ಟೀಮ್ ಏನಿದೆ ಇದು ಕಂಪ್ಲೀಟಾಗೆ ಒಂಥರ ಟ್ಯೂನ್ ಆಗೋಗ್ಬಿಟ್ಟಿದೆ ಅಂತ ಹೇಳಬೇಕು. ಇಂಜುರಿಗಳು ಯಾರ್ಯಾರು ಎಂತೆಂಥ ಪ್ಲೇಯರ್ಗಳು ಮಿಸ್ ಆಗಿರೋದು. ಸೋಫಿ ಡಿವೈನ್ ಇಲ್ಲ, ಕೇಟ್ ಕ್ರಾಸ್ ಇಲ್ಲ, ಮೊಲಿನಿ ಇಲ್ಲ, ಈ ಕಡೆಯಿಂದ ಇವರಿಲ್ಲ. ಸೊ ಇಂಜುರಿ ಮೇಲೆ ಇಂಜುರಿ, ರೋಲ್ಡ್ ಔಟ್ ಮೇಲೆ ರೋಲ್ಡ್ ಔಟು. ಸೊ ಒಂಥರ RCB ಟೀಮ್ನೇ ಒಂಥರ ಟ್ಯೂನ್ ಆಗೋಗ್ಬಿಟ್ಟಿದೆ, ಇವಾಗ ಡಿಫ್ರೆಂಟ್ ಆಗೋಗ್ಬಿಟ್ಟಿದೆ. ನೋಡೋಣ, ನಾಳೆಯಿಂದ ಸೀಸನ್ನು ಸ್ಟಾರ್ಟ್ ಆಗ್ತಿದೆ. 11 ಯಾವ ಥರ ಫ್ರೇಮ್ ಮಾಡ್ಕೊಂಡು ಬರ್ತಾರೋ ಕನ್ಫ್ಯೂಷನ್ ಇದೆ ಸಿಕ್ಕಾಪಟ್ಟೆ. ಯಾರ್ಯಾರನ್ನ ಆಡಿಸ್ತಾರೆ, ಯಾರನ್ನ ಬಿಡ್ತಾರೆ ಅಂತ. ಯಾಕಂದರೆ ಹೊಸದಾಗಿ ರಿಪ್ಲೇಸ್ಮೆಂಟ್ ಆಗಿ ಬಂದಿರುವಂಥ ಪ್ಲೇಯರ್ಸ್ಗಳು ಸುಮಾರು ಜನ ಇದ್ದಾರೆ. ಸೊ ಅವಕಾಶ ಸಿಗಲೇಬೇಕು, ಯಾಕಂದರೆ ಮೈನ್ ಪ್ಲೇಯರ್ಸ್ಗಳೆಲ್ಲ ಹೋಗಿರೋದ್ರಿಂದ ರಿಪ್ಲೇಸ್ಮೆಂಟ್ ಆಗಿರೋ ಪ್ಲೇಯರ್ಸ್ಗಳಿಗೆ ಅವಕಾಶ ಖಂಡಿತ ಸಿಕ್ಕೇ ಸಿಗುತ್ತೆ. ನೋಡೋಣ ಅದು ಯಾವ ಥರ ತೊಗೊಂಡೋಗ್ತಾರೆ ನಾಳೆಯಿಂದ ನಮ್ಮ RCB ಅಂತ. ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡ್ರಪ್ಪ. RCBದು ಪ್ಲೇಯಿಂಗ್ 11 ಯಾವ ಥರ ಇರಬೇಕು ಅಂತ. ಸಿಗೋಣ, ಬಾ.